ಯಾರು ಹೇಳಿದ್ರು ಅವರಿಗೆ ಜವಾಬ್ದಾರಿ ಇದೆ ಅಂತ? ಯಾರು ಕೊಟ್ಟಿದ್ದಾರೆ ಜವಾಬ್ದಾರಿ? ಅವರಿಗೆ ಬೇಕಾಗಿರೋದು ಬರೀ ಹಣ. ನನ್ನ ಕಾರ್ಯಕ್ರಮ ಇಷ್ಟ ಇಲ್ವಾ, ಸ್ವಿಚ್ ಆಫ್ ಮಾಡು. ರೆಮೋಟ್ ಇದೆಯೋ ಇಲ್ವಾ ನಿನ್ನ ಕೈಯಲ್ಲಿ, ಸ್ವಿಚ್ ಆಫ್ ಮಾಡು. ಆಗ ಸುಧಾಮೂರ್ತಿಯವರು ಬಂದು ಹೇಳಿದ್ರು ಒಂದು ಮಾತು, ಕನ್ನಡಿಗ, ಕರ್ನಾಟಕ ಬೇಕು ನಮಗೆ, ಬೇಡ ಅಂತಲ್ಲ, ಆದರೆ ಅದಷ್ಟರಿಂದಲೇ ಬದುಕನ್ನು ನಡೆಸೋದು ಕಷ್ಟ. ಆ ರಿಯಾಲಿಟಿ ಶೋಗಳಲ್ಲಿ ಹಾಸ್ಯ ಅನ್ನೋ ಹೆಸರಲ್ಲಿ ಎಂತೆಂತಹ ಅಪಹಾಸ್ಯಗಳು ಬರುತ್ತೆ. ತಮ್ಮ ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ತಮ್ಮ ಅನೇಕ ಉಪನ್ಯಾಸಗಳಲ್ಲಿ ಈ ವಿಚಾರ ಹೆಚ್ಚು ಪ್ರಸ್ತಾಪ ಆಗಿಲ್ಲ ಅಂತ ಅಂದ್ಕೊಳ್ತೇನೆ. ನಾನು ಆಗಲೇ ಹೇಳಿದೆ, SSLC ಮಕ್ಕಳಿಗಾಗಿ ತಾವು ಮಾಡ್ತಾ ಇರುವಂಥ ಅದು ಭಾಳ ದೊಡ್ಡ ಕೆಲಸ. ಅದು ನಾವು ಸುಮ್ಮನೆ ನಮ್ಮ ಯುವಕರು ಹಾಳಾಗ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ. ಆದರೆ ನೀವು ಅದನ್ನು ಒಂದು ಸರಿ ಮಾಡೋ ನಿಟ್ಟಿನಲ್ಲಿ, ಅದು ಕೂಡ ನೀವು ಯಾವುದೇ ಮುಂದುವರೆದ ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಯ ಮಕ್ಕಳುಗಳಿಗೆ SSLCನಲ್ಲಿ ವಿಶೇಷವಾಗಿ ತರಬೇತಿಗಳನ್ನು ಕೊಟ್ಟು ಅವರ ಒಂದು ಓವರಾಲ್ ಡೆವಲಪ್ಮೆಂಟಿಗೆ ನೀವು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನು ಹೇಳಲಿಕ್ಕಾಗ್ಬೋದಾ ಸರ್? ಸರಳವಾದ ವಿಚಾರ ಇದು. ಓದೋದು ಹೇಗೆ ಅನ್ನೋದನ್ನು ಯಾರೂ ಹೇಳ್ಕೊಡ್ತಾ ಇಲ್ಲ. ಮನುಷ್ಯನ ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಓದಿದ್ರೆ ಮಿದುಳು ನೆನಪಲ್ಲಿ ಇಟ್ಕೊಳ್ಳುತ್ತೆ, ಈ ಓದುವ ತಂತ್ರ, ವೈಜ್ಞಾನಿಕ ವಿಧಾನ ಏನಿದೆ ಯಾರೂ ಹೇಳ್ಕೊಡ್ತಾ ಇಲ್ಲ. ನಾನೂ ಸಹ ಹೇಗೆ ಓದ್ಕೊಂಡು ಬಂದೆ ಅಂದರೆ ಉರು ಹಚ್ಚೋದ್ರ ಮೂಲಕ. ಅಧ್ಯಾಪಕರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಸ್ಬಿಡೋರು, ನಾವು ಉರು ಹಚ್ತಾ ಇದ್ವಿ, ಹಾಗೇ ಬಂದು ಬರೀತಾ ಇದ್ವಿ. ಆ ಪ್ರಶ್ನೆಯನ್ನು ಸ್ವಲ್ಪ ತಿರುಗಾ ಮುರುಗಾ ಮಾಡಿಕೊಟ್ರೆ ಅದೇ ಉತ್ತರ ಆಗಿರುತ್ತೆ, ಆದರೆ ಅದೇ ಉತ್ತರ ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ. ಏನೋ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ, ನಂಗೆ ಉತ್ತರನೇ ಗೊತ್ತಿರಲಿಲ್ಲ, ತರಗತಿಯಲ್ಲಿ ಪಾಠನೇ ಮಾಡಿರಲಿಲ್ಲ, ಹೊರಗಡೆ ಬಂದೋ ಅಪ್ಪ ಅಮ್ಮಂದ್ರ ಜೊತೆ ಕೂಗಾಡ್ತೀವಿ. ಈ ಉರು ಹಚ್ಚೋದನ್ನು ನಿಲ್ಲಿಸಬೇಕು. ಎಲ್ಲಿ ಬೇಕಾಗುತ್ತೆ ಉರು ಹಚ್ಚುವ ಕೆಲಸ ಅಂತ ಹೇಳ್ತಂದರೆ ಪದ್ಯಗಳನ್ನು ಉರು ಹಚ್ಚಬೇಕಷ್ಟೆ, ಮಗ್ಗಿಯನ್ನು ಉರು ಹಚ್ಚಬೇಕು ಆರಂಭದಲ್ಲಿ. ಪ್ರಶ್ನೋತ್ತರಗಳನ್ನು ಇಡೀ ಪುಸ್ತಕವನ್ನೇ ಉರು ಹಚ್ಚೋದು ಅಂದರೆ, ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ಬಗ್ಗೆ ಒಂದು ಸಣ್ಣ ಬೇಸರ ಉಂಟು. ಪ್ರತಿ ವರ್ಷ SSLC ಫಲಿತಾಂಶ ಬಂದಾಗ ಯಾವ ಜಿಲ್ಲೆ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಯಾವ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತ ಆ ಪಟ್ಟಿಯನ್ನು ನೋಡ್ತಂದರೆ ಕೊನೆಯಲ್ಲಿ ಇರುತ್ತೆ ಯಾದಗಿರಿ, ಕಲಬುರಗಿ, ರಾಯಚೂರು, ಬೀದರ್. ಕಲಬುರಗಿನಲ್ಲಿ ಒಬ್ಬ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ, ದಂಪತಿಗಳು, SS ಹಿರೇಮಠ್ ದಂಪತಿಗಳು. ಅವರು ತಾವು ನಿವೃತ್ತರಾದ ಮೇಲೆ ಆ ಹಣ ಏನಿದೆ ಆ ಹಣವನ್ನು ಬ್ಯಾಂಕಲ್ಲಿ ಹಾಕಿ ಚೆನ್ನಾಗಿ ಇರ್ಬೋದಾಗಿತ್ತು, ಆದರೆ ಅವರು ಈ ರೀತಿಯ ಕೆಲಸಗಳಿಗೆ ಖರ್ಚು ಮಾಡ್ತಾರೆ. ಈ 4 ಜಿಲ್ಲೆಗಳಲ್ಲಿ ಅವರ ಗೆಳೆಯರ ಸಹಕಾರ ತಗೊಂಡು ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ತಿಂಗಳಿಗೆ ಯಾವುದಾದ್ರೂ ಒಂದು ವಾರ, ಶನಿವಾರ ಭಾನುವಾರ ಅಲ್ಲಿಗೆ ಹೋಯಿತು ಅಂದರೆ ದಿನಕ್ಕೆ 3 ಶಾಲೆಗಳ ಥರ 2 ದಿನಗಳಲ್ಲಿ 6 ಶಾಲೆಗಳನ್ನು ಭೇಟಿಯಾಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ಮಾತುಕತೆ ಆಡಿ ಅವರು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು, ಹೀಗೆ ಓದಿದ್ರೆ ಮಿದುಳಲ್ಲಿ ನೆನಪು ಉಳಿಯುತ್ತೆ, ನೀವು ಓದ್ತಾ ಇರೋ ವಿಧಾನ ಅಷ್ಟು ಸರಿಯಲ್ಲ ಅನ್ನೋದನ್ನು ಹೇಳಿಕೊಟ್ಟು ಬರ್ತಾಯಿದ್ದೇವೆ. ಇದು ರಿಸಲ್ಟ್ ಏನಾಗಿದೆ ಸರ್? ಈಗ ವೈಜ್ಞಾನಿಕವಾಗಿ ಅದರ ಮೌಲ್ಯಮಾಪನ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ನಾವು ವೈಯಕ್ತಿಕವಾಗಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ತಾ ಇದ್ದೇವೆ. ಅದರ ಸಂಪೂರ್ಣ ವೈಜ್ಞಾನಿಕ ವಿಶ್ಲೇಷಣೆ ಆಗಬೇಕು ಅಂದರೆ ಇದನ್ನು ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ. ಅಷ್ಟು ಮಾಡುವಷ್ಟು ಸಮಯ, ಪುರುಸತ್ತು, ಹಣ, ಜನರ ಬೆಂಬಲ ಇದು ದೊರೀತಾ ಇಲ್ಲ ನಮಗೆ. ಆದರೆ ಹೇಳಿದ ಮೇಲೆ ಆ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಹೀಗೆ ಬರೀಬೇಕು, ಹೀಗೆ ಓದಬೇಕು ಅಂತ ಯಾರೂ ಹೇಳಿರಲಿಲ್ಲ ನಮಗೆ. ತುಂಬ ಸಹಾಯ ಆಯಿತು ಅಂತ ಬಂದು ಹೇಳಿದ್ದಾರೆ. ಅನೇಕ ಜನ ಯಾರು ತರಬೇತಿ ಪಡ್ಕೊಂಡಿರ್ತಾರೋ ಅವರು ಮೆಡಿಕಲ್ಲಿಗೆ ಇತ್ಯಾದಿಗೆ ಹೋದಾಗ ಅವರು ಸಹ ಮೇಲ್ ಕಳಿಸ್ತಾರೆ, ನೀವು ಹೇಳಿಕೊಟ್ಟಿದ್ದು ಬಹಳ ಒಳ್ಳೆಯದಾಯಿತು, ಮೆಡಿಕಲ್ಗೆ ಬಂದ ಮೇಲೆ ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಓದಿದ್ರೆ ನೆನಪಲ್ಲಿ ಉಳಿಯುತ್ತೆ ಅನ್ನೋದು ನಮಗೆ ಗೊತ್ತಾಯಿತು, ತುಂಬ ಸಹಾಯ ಆಯಿತು. ಆದರೆ ಮೆಡಿಕಲ್ಗೆ ಬಂದು ನಾವು ತಿಳ್ಕೊಬೇಕಾಯಿತು, ನೀವು
ಶಾಲಾ ದಿನಗಳಲ್ಲೇ ಇದನ್ನು ಹೇಳಿಕೊಟ್ರೆ ತುಂಬ ಸಂತೋಷ ಅನ್ನೋ ವಿಚಾರವನ್ನು ಹೇಳಿಕೊಟ್ಟಿದ್ದಾರೆ. ಈ ಬಗ್ಗೆ ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಪುಟ್ಟ ಪುಟ್ಟ ಪುಸ್ತಕ ಬರೆದು ಎಲ್ಲಿ ಸಾಧ್ಯವೋ ಅಲ್ಲಿ ಅವರಿಗೆ ಪುಸ್ತಕಗಳನ್ನು ಕೊಡ್ತೇವೆ. ಏನಾದರೂ ಪ್ರಶ್ನೆ ಅನುಮಾನ ಇತ್ತು ಅಂದರೆ ಅವರು ಮೇಲ್ ಕಳಿಸ್ಬಹುದು, ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ಈ ಒಂದು ಪುಟ್ಟ ಕೆಲಸ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಅದು 100ಕ್ಕೆ 100ರಷ್ಟು ಫಲವನ್ನು ಕೊಡ್ತಾ ಇದೆಯಾ ಅನ್ನೋ ಮೌಲ್ಯಮಾಪನ ನಡೀಬೇಕು ಅಂದರೆ ಇಷ್ಟು ದೊಡ್ಡ ಪ್ರಮಾಣದ ಸಂಖ್ಯೆ ತೊಗೊಂಡು ಮಾಡಲಿಕ್ಕಾಗಲ್ಲ. ಒಂದು 50 ವಿದ್ಯಾರ್ಥಿಗಳು 100 ವಿದ್ಯಾರ್ಥಿಗಳು ತೊಗೊಂಡು ಅವರ ಮೇಲೆ ಪ್ರಯೋಗ ಮಾಡಿ ಮೌಲ್ಯಮಾಪನ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಬಂಧವನ್ನೇ ಬರೀಬೋದು, ಒಂದು ರಿಸರ್ಚ್ ಪೇಪರ್ ಮಾಡ್ಬೋದು ಹಾಗೆ. ಆದರೆ ಅದು ನಮ್ಮ ಉದ್ದೇಶ ಅಲ್ಲ. ಈ ಸಂದರ್ಭದಲ್ಲಿ ನಾನು ಭಾಳ ವಿಶೇಷವಾಗಿ ಹಿರೇಮಠ್ ದಂಪತಿಗಳಿಗೆ ನಾನು ನನ್ನ ವಂದನೆಗಳನ್ನು ತಿಳಿಸ್ಬೇಕು. ಮತ್ತು ಅವರ ಒಂದು ಆಸೆಗೆ ತಾವು ಬೆನ್ನೆಲುಬಾಗಿ ಅವರಿಗೆ ಒದಗಿ ಬಂದಿದ್ದೀರಿ. ನೀವು ಕೂಡ ಅದರಲ್ಲಿ ತೊಡಕೊಂಡಿರುವಂಥದ್ದು ಮತ್ತು ಈ ಒಂದು ರೀತಿಯ ಒಂದು ಸೋಷಿಯಲ್ ಕಾಸಿಗೆ ನೀವೆಲ್ಲ ದುಡಿತಾ ಇರುವಂಥದ್ದು ಭಾಳ ಹರ್ಷ ಮತ್ತು ಹೆಮ್ಮೆಯ ವಿಚಾರ ಸರ್. ನಮ್ಮ ಜೊತೆಗೆ ಡಾಕ್ಟರ್ CR ಚಂದ್ರಶೇಖರ್ ಈ ವರ್ಷ ಅವರಿಗೆ ಪದ್ಮಶ್ರೀ ಗೌರವ ಕೊಟ್ಟಿದೆ ನಮ್ಮ ಕೇಂದ್ರ ಸರ್ಕಾರ. ಒಂದು ತಂಡವನ್ನು ಮಾಡಿಕೊಂಡಿದ್ದಾರೆ. ನಾವು ಈ ತಂಡದವರು ಹೀಗೆ ಯಾರು ಕರೀತಾರೋ ಅಲ್ಲಿಗೆ ಹೋಗ್ತೇವೆ. ನಾವು 1 ವಾರದವರೆಗೆ ಅಧ್ಯಾಪಕರುಗಳಿಗೆ ತರಬೇತಿ ಕೊಡ್ತೇವೆ. ಈಗ ಒಬ್ಬ ಹುಡುಗನಿಗೆ ನೀವು ಪಾಠ ಹೇಳೋದು ಅರ್ಥವಾಗ್ತಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ? ಸೂಕ್ಷ್ಮಗಳನ್ನು ಕಲಿಸ್ಕೊಡ್ತೇವೆ. ಒಂದು ಮಗುವಿನ ಮನೆಯಲ್ಲಿ ಏನೋ ಆರ್ಥಿಕ ಸಮಸ್ಯೆಯೋ ಮತ್ತೊಂದೋ ಇದೆ, ಅದನ್ನು ತಿಳ್ಕೊಳ್ಳೋದು ಹೇಗೆ? ಮಗು ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕಾಗಲ್ಲ. ಅಪ್ಪ ಅಮ್ಮದ್ರ ಹತ್ರ ಹೇಳ್ಕೊಳ್ಳೋಕೆ ಹೋದರೆ ಅವರು ಊಟ ದುಡಿಯೋಕ್ಕೆ ಏನು ಹಣ ಬೇಕೋ ಅದಕ್ಕೆ ಅವರು ನಿರತರಾಗಿರ್ತಾರೆ. ಇವರೇನೋ ಸಮಸ್ಯೆ ಹೇಳೋಕ್ಕೆ ಬಂದರೆ ಕೇಳೋ ವ್ಯವಧಾನ ಇರಲ್ಲ ಅವ್ರಿಗೆ. ಆ ಸಮಸ್ಯೆಗಳನ್ನು ಏನೋ ಸಮಸ್ಯೆ ಇದೆ ಮಗುಗೆ ಅಂತ ತಿಳ್ಕೊಂಡು ತಾವಾಗಿಯೇ ಮಗುವನ್ನು ಮಾತನಾಡಿಸೋದು ಹೇಗೆ ಆಪ್ತ ಸಲಹೆ ನೀಡಬೇಕು, ಕೌನ್ಸಿಲಿಂಗ್ ಅಂದರೆ ಏನು, ಈ ರೀತಿಯಾದ ಮೂಲಭೂತ ವಿಚಾರಗಳನ್ನು ಅಧ್ಯಾಪಕರುಗಳಿಗೆ 40-50 ಅಧ್ಯಾಪಕರನ್ನು ಕೂರಿಸ್ಕೊಂಡು 1 ವಾರದವರೆಗೆ ಅವ್ರ ಜೊತೆ ಮಾತುಕತೆ ಆಡಿ ಅವ್ರಿಗಲ್ಲೇ ವಸತಿ ಊಟ 1 ವಾರ ಇರಬೇಕು. ಅವರು ಇದ್ದುಕೊಂಡು ಅವರಿಗೆ ತರಬೇತಿ ಕೊಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಮತ್ತು ಈ ರೀತಿಯ ಆ ಯೋಜನೆಗಳ ಹಿಂದೆ SS ಹಿರೇಮಠ್ ದಂಪತಿಗಳೇ ಇದ್ದಾರೆ. ಸೊ ನಮ್ಮ ಲೆಕ್ಕದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಈ ಬಗ್ಗೆ ನಾವು ಎಲ್ಲೇ ಪ್ರಚಾರವಾಗಲಿ ಮತ್ತೊಂದಾಗಲಿ ಕೊಡಲಿಕ್ಕೆ ಹೋಗ್ತಾ ಇಲ್ಲ. ನಮಗದು ಅನಗತ್ಯ, ಬೇಕಾಗಿಲ್ಲ ನಮಗೆ. ಸಹಜ ಸರ್. ಹಾಗಾಗಿ ಹೆಚ್ಚು ವಿಚಾರಗಳು ಹೆಚ್ಚು ಜನಕ್ಕೆ ಗೊತ್ತಿಲ್ಲ ಇಂಥ ವಿಚಾರಗಳು. ಸರ್, ನನಗೆ ಇನ್ನೂ ಒಂದು ಕುತೂಹಲದ ವಿಚಾರ ತಿಳ್ಕೊಳ್ಬೇಕು. ಕಳೆದ ಸುಮಾರು 4 ದಶಕಗಳಿಂದ ನೀವು ಈ ದೂರದರ್ಶನದ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ದೀರಿ. ಸಾಕಷ್ಟು ಏಳು ಬೀಳುಗಳನ್ನು ಕೂಡ ನೀವು ನೋಡಿದ್ದೀರಿ. ಇತ್ತೀಚೆಗೆ ಅನೇಕ ಖಾಸಗಿ TV ವಾಹಿನಿಗಳಿದೆ. ಚಂದನ ಅಂತೂ ಭಾಳ ವರ್ಷಗಳಿಂದ ಇದೆ ನಮ್ಮ ಜೊತೆಗೆ. ಯಾಕೋ ನಮಗೆ ಒಬ್ಬ ಕಾಮನ್ ವ್ಯೂಯರ್ ಆಗಿ, ಒಬ್ಬ ಕಾಮನ್ ಆಡಿಯನ್ಸ್ ಆಗಿ ನಮಗೆಲ್ಲ ಇವರ ಅಬ್ಬರ, ಇವರ ಗಲಾಟೆ ಮತ್ತು ಅನಗತ್ಯವಾಗಿ ವಿಚಾರಗಳನ್ನು ದೊಡ್ಡದು ಮಾಡುವಂಥದ್ದು. ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ, ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅಂತ, ಒಂದು ಸಣ್ಣ ವಿಚಾರವನ್ನು ದೊಡ್ಡದು ಮಾಡುವಂಥದ್ದು ಮತ್ತು ಬೇಡದೇ ಇರೋ ಕಡೆಗೆ ನಮ್ಮ ಗಮನ ಸೆಳೆಯುವಂಥದ್ದು, ಅನಗತ್ಯವಾಗಿ ಕೆಲವ್ರನ್ನ ಹೀರೋ ಮಾಡುವಂಥದ್ದು, ಇನ್ನೊಬ್ಬರನ್ನ ವಿಲನ್ ಮಾಡುವಂಥದ್ದು, ಇದು ಭಾಳ ಅಬ್ಬರ ನಡೀತಾ ಇದೆ. ಈ ವಾತಾವರಣ ಯಾಕಿದೆ ಈ ರೀತಿಯಲ್ಲಿ? ಒಂದು 4ನೇ ಆಯಾಮ ಅಂತ ನಾವು ಏನು ಹೇಳ್ತೀವಿ, ಇವ್ರಿಗೆ ಏನು ಜವಾಬ್ದಾರಿ ಇದೆ ಹಾಗಿದ್ದರೆ ಸಮಾಜವನ್ನು ತಿದ್ದೋದ್ರ ಬಗ್ಗೆ? ಯಾರು ಹೇಳಿದರು ಅವರಿಗೆ ಜವಾಬ್ದಾರಿ ಇದೆ ಅಂತ? ಯಾರು ಕೊಟ್ಟಿದ್ದಾರೆ ಜವಾಬ್ದಾರಿ? ಅವರಿಗೆ ಬೇಕಾಗಿರೋದು ಬರೀ ಹಣ, TRP. ಅಲ್ಲಿ ಎಂತಹ ಒಂದು ಕ್ರೌರ್ಯ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಈಗ ಯಾವನೋ ಒಬ್ಬನ್ನ ಕೆಲಸಕ್ಕೆ ತಗೋತಾರೆ, ಪ್ರೊಡ್ಯೂಸರ್ಸ್ ಅಂತ ಕರೀತಾರೆ ಅವರನ್ನು. ಅವ್ರು ಹೇಳ್ತಾರೆ, ನಿನಗೆ 5 ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವಕಾಶ ಕೊಡ್ತೇನೆ, 5 ಕಾರ್ಯಕ್ರಮ ಮಾಡು, ಆ 5 ಕಾರ್ಯಕ್ರಮ ಇಷ್ಟು TRP ಗಳಿಸ್ಬೇಕು. ಅಷ್ಟು TRP ಬಂತು ಅಂದರೆ ಕೆಲಸದಲ್ಲಿ ನೀನು ಮುಂದುವರಿತೀಯ, ಇಲ್ಲ ಮನೆಗೆ ಹೋಗ್ತಾಯಿರು. ಆಗ ಅವನೇನು ಮಾಡ್ತಾನೆ, ಜನರನ್ನು ಆಕರ್ಷಿಸೋದಕ್ಕೆ ದೊಡ್ಡ ಧ್ವನಿಯಲ್ಲಿ ನಿಘಂಟಲ್ಲೂ ಸಿಗೋಲ್ಲ ಅಂಥ ಪದಗಳನ್ನು ಹುಡುಕಿ, ಏನೋ ಆಗೋಯ್ತು, ಪ್ರಪಂಚ ಬಿದ್ದೋಯ್ತು ತಲೆ ಮೇಲೆ ಅನ್ನೋ ರೀತಿ ವರ್ಣಿಸಿದಾಗ ಶ್ರೀಸಾಮಾನ್ಯನಿಗೆ ಏನಿದು
ಕುತೂಹಲದಿಂದ ನೋಡ್ತಾನೆ, ಸಾಕು ಅವನಿಗಷ್ಟೇ. ಅಲ್ಲಿ ಇದ್ರ ಮೇಲೆ ಏನು ಕಂಟ್ರೋಲ್ ಇಲ್ವಾ ಸರ್ಕಾರದ್ದಾಗಲಿ? ಇಲ್ಲ. ಎಲ್ಲಿದೆ ಬೇಕಲ್ವಾ ಸರ್ ಅದು? ಎಲ್ಲಿದೆ ಕಂಟ್ರೋಲ್? ಇಲ್ಲ. ಸೆನ್ಸಾರ್ಶಿಪ್ ಎಲ್ಲಿದೆ? ಚಲನಚಿತ್ರಗಳಿಗೆ ಸೆನ್ಸಾರ್ಶಿಪ್ ಇದೆ, ಟೆಲಿವಿಷನ್ಗೆ ಏನಿದೆ? ಆ ಸೆನ್ಸಾರ್ಶಿಪ್ ಹಾಕಿದ ಕೂಡಲೇ ಇದು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಶುರು ಮಾಡ್ತಾರೆ. ಕೇಂದ್ರ ಸರ್ಕಾರ ಒಂದು ಕಾನೂನು ಮಾಡಿದ್ದೆ ಟೆಲಿವಿಷನ್ಗಳಿಗೆ ಸಂಬಂಧಪಟ್ಟ ಹಾಗೆ. ಆಕ್ಷೇಪಕರ ಪ್ರಸಾರ ಏನಾದರೂ ಇದ್ದರೆ ಆ ಬಗ್ಗೆ ನೀವು ಕೇಂದ್ರ ಸರ್ಕಾರಕ್ಕೆ ದೂರನ್ನು ಕೊಡಬಹುದು, ಅದಕ್ಕೆ ಅವಕಾಶ ಉಂಟು. ಆದರೆ ಆ ಪ್ರಕ್ರಿಯೆ ಹೇಗಿದೆ ಗೊತ್ತಾ? ನೀವು ಅದರ ದಾಖಲೆ ತಗೋಬೇಕು, ಸಂಬಂಧಪಟ್ಟ ಮಾಹಿತಿಯನ್ನು, ಒಂದು ಅರ್ಜಿ ಇರುತ್ತೆ, ಅರ್ಜಿಯಲ್ಲಿ ತುಂಬಿ ಕಳಿಸ್ಬೇಕು. ಅದರಲ್ಲಿ ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್ ಎಲ್ಲ ಮಾಹಿತಿಯನ್ನು ಕೊಡಬೇಕು. ಆ ಮಾಹಿತಿಯನ್ನು ತಗೊಂಡು ಅವ್ರ ಹತ್ರ ಎಲ್ಲ ವಾಹಿನಿಗಳ ಸಂಗ್ರಹ ಇರುತ್ತೆ. ಅವರು 1 ತಿಂಗಳು 3 ತಿಂಗಳು ಇವರೆಗೂ ಸಂಗ್ರಹಿಸ್ತಾರೆ. ಅದಕ್ಕೆ ಒಂದು ಪ್ರತ್ಯೇಕ ವಿಭಾಗವೇ ಉಂಟು. ಅವರು ಈಗ ಭಾರತದಲ್ಲಿ 100 ಚಾನಲ್ಗಳಿವೆ ಅಂದರೆ 100 ಚಾನಲ್ಗಳು ಪ್ರಸಾರ ಮಾಡುವಂಥ ಅಷ್ಟೋ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅದನ್ನು ಪರೀಕ್ಷೆ ಮಾಡಿ ಹೌದು ಆಕ್ಷೇಪಕಾರಕ ಅಂದರೆ ಅವರೇನು ಮಾಡ್ತಾರೆ, ನಿಮ್ಮ ಹೆಸರು, ವಿಳಾಸ ಎಲ್ಲವನ್ನೂ ಕೊಟ್ಟು ಆ ಚಾನಲ್ನವರಿಗೆ ಮಾಹಿತಿ ಕೊಡ್ತಾರೆ. ನೋಡಪ್ಪ, ಇಂಥವರು ಇಂತಹ ಕಾರ್ಯಕ್ರಮದ ಬಗ್ಗೆ ದೂರು ಕೊಟ್ಟಿದ್ದಾರೆ ನಿಮ್ಮ ಹತ್ರ, ನಿಮ್ಮ ಸಮಜಾಯಿಷಿ ಏನು? ಅವನೇನು ಮಾಡ್ತಾನೆ, ಅವ್ರ ಕಡೆಯಿಂದ ಒಬ್ಬ ಗುಂಡ ಬರ್ತಾನೆ. ಯಾಕಂದರೆ ಹೆಸರು ಕೊಟ್ಟಿದ್ದೀರಾ, ವಿಳಾಸ ಕೊಟ್ಟಿದ್ದೀರಾ, ಫೋನ್ ನಂಬರ್ ಕೊಟ್ಟಿದ್ದೀರಾ. ಅವನು ಬಂದು ಒಂದು ಸಲ ತಲೆ ಮೇಲೆ ಗುದ್ದಿ, ಏನಯ್ಯ ಕಷ್ಟ ಆಯಿತು ನಿನಗೆ, ನನ್ನ ಕಾರ್ಯಕ್ರಮ ಇಷ್ಟ ಇಲ್ವಾ, ಸ್ವಿಚ್ ಆಫ್ ಮಾಡು, ರಿಮೋಟ್ ಇದೆಯೋ ಇಲ್ವಾ ನಿನ್ನ ಕೈಯಲ್ಲಿ, ಸ್ವಿಚ್ ಆಫ್ ಮಾಡು, ಕಂಪ್ಲೇಂಟ್ ಯಾಕೆ ಕೊಡ್ತೀಯ? ಹಾಗೆ ಒಂದು ಸಲ ಧಮಕಿ ಹಾಕಿದ್ರೆ ಯಾವುದೇ ರೀತಿಯಿಂದ ಸಂಬಂಧ ಪಡೆದಿರ್ತಕ್ಕಂಥ ನಾವು ಯಾಕೆ ಇದರಲ್ಲಿ ಸಿಗಾಕೋಬೇಕು? ಅದು ಕಾಗದದ ಹುಲಿ ಆ ಕಾನೂನು. ಯಾರು ದೂರನ್ನು ಕೊಟ್ಟಿದ್ದಾರೋ ಅವರ ಹೆಸರನ್ನು ನೀವು ಪ್ರದರ್ಶಿಸಿದ್ರೆ ಏನು ಬಂತು ಪ್ರಯೋಜನ ಅಲ್ಲಿಗೆ? ಆಮೇಲೆ ಅದಕ್ಕೊಂದು ಕಮಿಟಿ ಮಾಡ್ತಾರೆ, ಆ ಕಮಿಟಿ ಸದಸ್ಯರು ನೋಡ್ತಾರೆ, ಅವ್ರಿಗೆ ಆಕ್ಷೇಪಕರ ದೃಶ್ಯ ಅಂತ ಅನ್ನಿಸ್ಬೇಕು. ಆಗ ಅವರು ಮಾಡಿ ಇಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ಏನಾಗುತ್ತೆ, ಆ ದೃಶ್ಯವನ್ನು ತೆಗೀರಿ ಅಥವಾ ಆ ಧಾರಾವಾಹಿಯನ್ನು ನಿಲ್ಲಿಸಿ. ಇವೆಲ್ಲ ಆಗೋಷ್ಟಲ್ಲಿ 3 ತಿಂಗಳು 6 ತಿಂಗಳು ಈ ಪ್ರಕ್ರಿಯೆಗಳಿಂದನೇ ಶ್ರೀಸಾಮಾನ್ಯ ಸೋತೋಗ್ತಾನೆ. ಹಾಗಾಗಿ ಅದು ಈಗ ನಾನು ಎಷ್ಟೋ ಆಕ್ಷೇಪಕರ ವಿಚಾರಗಳನ್ನು ನೋಡ್ತೇನೆ. ಆದರೆ ಅದನ್ನೆಲ್ಲ ನಾನು ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ರಿಮೋಟ್ ತೊಗೊಂಡು ಸ್ವಿಚ್ ಆಫ್ ಮಾಡ್ತೇನೆ, ನಾನು ನೋಡೋಲ್ಲ. ಅಲ್ಲ, ಅದು ಬೇಜಾರಾಗುತ್ತೆ, ಸಿಟ್ಟು ಬರುತ್ತೆ ಅಂತೇಳಿ ಇನ್ನೊಂದು ಚಾನಲ್ಗೆ ಹೋದ್ರು ಅಲ್ಲೂ ಇದೇನೆ, ಎಲ್ಲದೂ ಹೀಗಾಗೋಗಿದೆ. ಈಗ ಗಮನಿಸಿ ನೋಡಿ, ಖಾಸಗಿ ವಾಹಿನಿಗಳಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ರೀತಿಯಾದದ್ದು? 2. ಒಂದು ಧಾರಾವಾಹಿಗಳು, ಅದು ಬಿಟ್ಟರೆ ರಿಯಾಲಿಟಿ ಶೋ. ಆ ರಿಯಾಲಿಟಿ ಶೋಗಳಲ್ಲಿ ಹಾಸ್ಯ ಅನ್ನೋ ಹೆಸರಲ್ಲಿ ಎಂತೆಂತಹ ಅಪಹಾಸ್ಯಗಳು ಬರುತ್ತೆ. ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಆಡ್ಕೊಳ್ಳೋದು, ಕಿಚಾಯಿಸೋದು, ಅವರದ್ದೇ ಆದಂಥ ಅವರದ್ದೇ ಅರ್ಥವುಳ್ಳುವಂಥ ವಿಶೇಷ ಶಬ್ದಗಳು ಯಾವುದೇ ನಿಘಂಟಲ್ಲಿ ಸಿಗೋಲ್ಲ. ಅಂತಹ ಶಬ್ದಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ನನಗೆ ಬೇಸರ ಆಗ್ತಾಯಿದೆ. ಅಂತಹ ಶಬ್ದಗಳಲ್ಲಿ ಅವರನ್ನು ಅವಹೇಳನ ಮಾಡೋದು. ಆ ಹೆಣ್ಣುಮಕ್ಕಳು ಒಪ್ಕೊಂಡು ಅಭಿನಯಿಸ್ತಾರೋ ಅವ್ರಿಗೆ ಹಣ ಬರುತ್ತೆ, ಅವ್ರಿಗೆ ಅದಷ್ಟೇ ಮುಖ್ಯ. ಅರೆ, ನನಗೆ ನೀನು ಇಂಥ ಶಬ್ದ ನೀನು ಪ್ರಯೋಗಿಸಿದ್ರೆ ಅದು ಸಮಸ್ತ ಹೆಣ್ಣು ಮಕ್ಕಳಿಗೂ ಅನ್ವಯ ಆಗುತ್ತೆ ಅನ್ನೋ ಕಾಳಜಿ ಅವ್ರಿಗಿರಲ್ಲ, ಅವರು ಒಪ್ಕೊಂಡು ಮಾಡ್ತಾರೆ. ಹೌದು ಸರ್, ಅದು ಭಾಳ ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಇದು. ಹಾಗಾಗಿ ಎರಡು ಬಿಟ್ಟರೆ ಏನಿಲ್ಲ. ಅದೇ ನೀವು ರಾಷ್ಟ್ರೀಯ ವಾಹಿನಿಗಳಲ್ಲಿ ನೋಡಿ, ಕೃಷಿ ಬಗ್ಗೆ, ಆರೋಗ್ಯದ ಬಗ್ಗೆ, ಜನಪದ ಕಲೆಗಳ ಬಗ್ಗೆ, ಶಾಸ್ತ್ರೀಯ ಸಂಗೀತದ ಬಗ್ಗೆ, ಹೌದು, ನೃತ್ಯದ ಬಗ್ಗೆ, ಹೌದು ಇವತ್ತಿಗೂ ಕಾರ್ಯಕ್ರಮಗಳಿವೆ, ನಡೀತಾ ಇದೆ. ಖಾಸಗಿ ವಾಹಿನಿಗಳಲ್ಲಿ ಒಂದು ವಾಹಿನಿ ಆದರೂ ಈ ರೀತಿಯ ಜನಪರ ಕಾರ್ಯಕ್ರಮ ಮಾಡ್ತಾ ಇದೆಯಾ? ನನಗೊಂದು ಈ ತಮ್ಮ ಜೊತೆ ಮಾತುಕತೆಯಲ್ಲಿ ನನಗೊಂದು ಹರ್ಷ ಮತ್ತು ನೆಮ್ಮದಿ ಏನು ಅಂತ ಹೇಳಿದರೆ, ಹೆಚ್ಚಿನ ವಿಚಾರಗಳು ಬಹುಶಃ ಈವರೆಗೆ ಚರ್ಚೆ ಆಗದೇ ಇರುವಂಥ ಅನೇಕ ವಿಚಾರಗಳನ್ನು ನಾವಿಲ್ಲಿ ಮಾತಾಡಿದ್ದೀವಿ. ನಿಮ್ಮ ಜೊತೆ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡಬೇಕಾದ್ರೆ ನಾನು ಥಟ್ಟಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಲ್ಲ ಅಂತ ಹೇಳಿದರೆ ಖಂಡಿತ ಅದೊಂದು ದೊಡ್ಡ ಅಪರಾಧ ಆದ್ರೂ ಆಗಿಬಿಡ್ಬೋದು. ಇವತ್ತು ನಾ ಸೋಮೇಶ್ವರ ಅಂತ ಹೇಳಿದ ಕೂಡಲೇ ಥಟ್ಟಂತ ಯಾರು ಬೇಕಾದರೂ ಹೇಳ್ತಾರೆ ಯಾರವರು ಅಂತ. ಅದು ಸಣ್ಣ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಒಂದು ಕಾರ್ಯಕ್ರಮವನ್ನು
ನಾನು ಹೇಳಲೇಬೇಕು, ಕಳೆದ 23 ವರ್ಷಗಳಿಂದ ಸುಮಾರು 4500 4800 ಎಪಿಸೋಡ್ಗಳನ್ನು ದಾಟಿ ಲಿಮ್ಕಾ ಬುಕ್ ರೆಕಾರ್ಡಲ್ಲಿ ಆಗಿ ಈಗ ಅದು ವಿಶ್ವಮಟ್ಟದ ದಾಖಲೆಗೂ ಕೂಡ ತಯಾರಿ ಆಗ್ತಾ ಇರುವಂಥ ಈ ಹಂತದಲ್ಲಿ ಮೊನ್ನೆ ನನಗೆ ಕೇಳಿ ಭಾಳ ಆಶ್ಚರ್ಯ ಆಯಿತು. ತಾವು ಏನು ಬಹುಮಾನ ಕೊಡ್ತೀರಿ ಅನ್ನುವಂಥದ್ದು, ಯಾವುದೇ ಈ ಥರದ ಕ್ವಿಜ್ ಕಾರ್ಯಕ್ರಮಗಳನ್ನು ನೋಡಿ ಅಲ್ಲಿ ದುಡ್ಡು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆದರೆ ಅದರ ತಂಟೆಗೆ ಹೋಗ್ದೇ ಒಂದು ರೀತಿಯ ಪುಸ್ತಕ ಪರಿಚಾರಕರ ರೀತಿಯಲ್ಲಿ ಅದೆಷ್ಟು ಸುಮಾರು ಒಂದು 65,000 ಪುಸ್ತಕಗಳನ್ನು ನೀವು ಈಗಾಗಲೇ ಹಂಚಿದ್ದೀರಿ. ಬಟ್ ಒಂದಂತೂ ಸತ್ಯ ಸರ್, ನಾವೆಲ್ಲರೂ ಕನ್ನಡಿಗರಾಗಿ ಆ ಕಾರ್ಯಕ್ರಮದ ಬಗ್ಗೆ ತುಂಬ ಹೆಮ್ಮೆ ಇದೆ, ನಮಗೆ ತುಂಬ ಗೌರವ ಇದೆ. ತಾವೇ ಹೇಳಿದಾಗೇ ಚಂದನ ವಾಹಿನಿ ಬಗ್ಗೆಯೂ ಕೂಡ ನಮಗೆ ಅತಿ ಅಪಾರವಾದಂಥ ಪ್ರೀತಿ ಗೌರವ ಇದೆ. ಅದಕ್ಕೊಂದು ಕಳಸ ಇಟ್ಟ ಹಾಗೆ ಈ ಒಂದು ಕಾರ್ಯಕ್ರಮ ಸತತವಾಗಿ ನಡ್ಕೊಂಡು ಬರ್ತಾ ಇದೆ, ಇನ್ನೂ ನಡೀತಾ ಇದೆ. ಜನಸಾಮಾನ್ಯರಿರ್ಬೋದು ಅಥವಾ ಯಾರು VIP ಇರ್ಬೋದು, ಯಾರಾದರೂ ಒಬ್ಬರ ಬಗ್ಗೆ ಒಂದು ಮರೀಲಿಕ್ಕೆ ಆಗದೇ ಇರುವಂಥದ್ದು ಏನಾದರೂ ಒಂದು ಪ್ರಸಂಗ ತಮಗೆ ತುಂಬ ಇಷ್ಟ ಆಗಿರುವಂಥದ್ದು ಏನಾದರೂ ನೆನಪಾಗುತ್ತಾ? ಅಲ್ಲ, ತುಂಬ ಆ ಥರ ಪ್ರಸಂಗಗಳು ನಡೆದಿರೋದುಂಟು. ಜಿ ವೆಂಕಟಸುಬ್ಬಯ್ಯ ಅಂತ ಮಹಾನುಭಾವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ ಭಾಷೆಯ ಪರಿಚಯವನ್ನು ಮಾಡಿಕೊಡುವಂಥ ಬಹುದೊಡ್ಡ ಕೆಲಸ ಮಾಡ್ತಾಯಿದ್ದೀರಿ ನೀವು. ಕನ್ನಡ ನುಡಿಗಟ್ಟುಗಳನ್ನು ನಾವು ಮರೀತಾ ಇದ್ದೇವೆ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಾದೆಗಳನ್ನು ಕಲಿಸೋದು, ಒಗಟುಗಳನ್ನು ಕಲಿಸೋದು, ಗ್ರಾಮೀಣ ಕ್ರೀಡೆಗಳ ಪರಿಚಯ ಮಾಡಿಕೊಡೋದು, ಗ್ರಾಮೀಣ ಬದುಕು ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪವೂ ಗೊತ್ತಿಲ್ಲದೆ ಇರತಕ್ಕಂಥ ಈಗಿನ ಕಾಲದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡೋದು, ನಮ್ಮ ಕನ್ನಡ ಇತಿಹಾಸವನ್ನು, ನಾಡಿನ ಇತಿಹಾಸವನ್ನು ಪ್ರಶ್ನೆಗಳ ಮೂಲಕ ಕೆಲವು ವಿಚಾರಗಳನ್ನು ಹೇಳೋದು, ಇವೆಲ್ಲ ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ನೀವು ಅನ್ನೋ ಮಾತನ್ನು ವೆಂಕಟಸುಬ್ಬಯ್ಯ ಅವರು ಹೇಳಿದರು. ಹಾಗೆಯೇ ಕಂಬಾರರು HS ವೆಂಕಟೇಶ್ ಮೂರ್ತಿ ಅವರು, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು, ಹೀಗೆ ಅನೇಕ ಜನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಜನ ಸಲಹೆಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಸುಧಾಮೂರ್ತಿಯವರು ನಮ್ಮ 100ನೇ ಕಾರ್ಯಕ್ರಮದಲ್ಲಿ ಬಂದರು. ಅಲ್ಲಿಯವರೆಗೆ ನಾವು ಕನ್ನಡ, ಕನ್ನಡಿಗ, ಕರ್ನಾಟಕ ಈ 3 ವಿಚಾರಗಳನ್ನು ಇಟ್ಕೊಂಡು ನಮ್ಮ ಅಷ್ಟೂ ಪ್ರಶ್ನೆಗಳನ್ನು ಮಾಡ್ತಾಯಿದ್ವಿ. ಆಗ ಸುಧಾಮೂರ್ತಿಯವರು ಬಂದು ಹೇಳಿದ್ರು ಒಂದು ಮಾತು, ಕನ್ನಡ, ಕನ್ನಡಿಗ, ಕರ್ನಾಟಕ ಬೇಕು ನಮಗೆ, ಬೇಡ ಅಂತಲ್ಲ, ಆದರೆ ಅದಷ್ಟರಿಂದಲೇ ಬದುಕನ್ನು ನಡೆಸೋದು ಕಷ್ಟ. ವಿದ್ಯಾರ್ಥಿಗಳು ನಾಳೆ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಹೆಜ್ಜೆ ಇಟ್ಟಾಗ ಬರೀ ಕನ್ನಡ, ಕನ್ನಡಿಗ, ಕರ್ನಾಟಕ ಸಹಾಯ ಆಗಲ್ಲ. ಭಾರತದ ಬಗ್ಗೆಯೂ ತಿಳ್ಕೋಬೇಕು, ಜಗತ್ತಿನ ಬಗ್ಗೆಯೂ ತಿಳ್ಕೋಬೇಕು. ಹಾಗಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಸ್ವರೂಪವನ್ನು ಇದುವರೆಗೂ ಅಳವಡಿಸ್ಕೊಂಡು ಬಂದಿದ್ದೀರಿ ಅದನ್ನು ಬದಲಾಯಿಸಿ ಅನ್ನೋ ಸಲಹೆ ಕೊಟ್ಟರು. ಹಾಗಾಗಿ ಆವತ್ತಿಂದ ನಾವು ಭಾರತ ದೇಶದ ಬಗ್ಗೆ, ಜಗತ್ತಿನ ಬಗ್ಗೆ, ವಿಜ್ಞಾನದ ಬಗ್ಗೆ, ಕೃಷಿ ಬಗ್ಗೆ ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ. IAS ಪರೀಕ್ಷೆಗೆ ಸಿದ್ಧವಾಗ್ತಾ ಇರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ನೋಡ್ತಾರೆ, ಗುರ್ತು ಹಾಕ್ಕೋತಾರೆ ಪ್ರಶ್ನೆಗಳನ್ನು. ತಮಗೆ ಗೊತ್ತಿಲ್ಲ, ಇದೊಂದು ಹೊಸ ಮಾಹಿತಿ ಅಂತ ಅನಿಸಿದ್ರೆ ಅದನ್ನು ಗುರ್ತು ಹಾಕ್ಕೋತಾರೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಇದು ತುಂಬ ಸಹಾಯ ಮಾಡ್ತಾ ಇದೆ ಅನ್ನೋ ವಿಚಾರವನ್ನು ಅನೇಕ ವಿದ್ಯಾರ್ಥಿಗಳೇ ನನ್ನ ಹತ್ರ ಹೇಳಿರೋದುಂಟು. ಹಾಗಾಗಿ ಇಡೀ ಕಾರ್ಯಕ್ರಮಕ್ಕೆ ಬಹುದೊಡ್ಡ ತಿರುವನ್ನು ಕೊಟ್ಟವರು ಸುಧಾಮೂರ್ತಿಯವರು. ಇಲ್ಲದೆ ಹೋಗಿದ್ದರೆ ನಾವು ಕನ್ನಡ, ಕನ್ನಡಿಗ, ಕರ್ನಾಟಕ ಈ 3 ವಿಚಾರದಲ್ಲಿ ಆಳವಾಗಿ ಹೋಗ್ತಾ ಇದ್ವಿ ನಾವು. ಖಂಡಿತ ಕನ್ನಡ ಸಾಹಿತ್ಯವನ್ನು ಸಮಗ್ರವಾಗಿ ಪರಿಚಯ ಮಾಡುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ವಿ ನಾವು. ಆದರೆ ಸುಧಾಮೂರ್ತಿಯವರು ಹೇಳಿದ್ರು, ಕನ್ನಡದ ಜೊತೆಗೆ ಇತರ ಜ್ಞಾನವೂ ಅಗತ್ಯ ಅಂದಾಗ ನಾವು ಅದನ್ನು ವಿಸ್ತಾರಗೊಳಿಸಬೇಕಾಯಿತು. ಮುಂದುವರಿತಾ ಇದ್ದೀವಿ. ಅದೇ ಸುಧಾಮೂರ್ತಿಯವರ ಸಲಹೆ ತುಂಬ ಉಪಯುಕ್ತ ಸರ್. ಯಾಕೆ ಅಂತ ಹೇಳಿದರೆ ಅದೇ ರೀತಿ ಮುಂದುವರೆದಿದ್ದರೆ ತುಂಬ ಅಕಾಡೆಮಿಕ್ ಆಗಿಬಿಡ್ತಾಯಿತ್ತು. ಅದು ನಾವು ತುಂಬ ಕಾಮನ್ ಮ್ಯಾನಿಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಏನೋ. ಬಟ್ ಈ ಥರ ಬೇರೆ ಬೇರೆ ವಿಭಾಗಗಳಿಗೂ ಅದನ್ನ ತಾವು ಹರಡಿಸ್ಕೊಂಡಿರೋದ್ರಿಂದಾಗಿ ಭಾಳ ಸಕ್ಸಸ್ಫುಲ್ ಆಗಿರುವಂಥ ಒಂದು ಕಾರ್ಯಕ್ರಮ ಆಗಿ ಅದು ಮುಂದುವರಿತಾ ಇದೆ. ಸಾವಿರಾರು ಜನಗಳಿಗೆ ಸಾವಿರಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ. ನನಗೆ ಇನ್ನೂ ಒಂದು ಆಶ್ಚರ್ಯ ಆಯಿತು,
ಈ ಪ್ರಶ್ನೆಗಳನ್ನು ಹುಡುಕುವಂಥದ್ದು, ಅದಕ್ಕೆ ಉತ್ತರಗಳನ್ನು ಹುಡುಕುವಂಥದ್ದಕ್ಕೆ ನಿಮ್ಮ ಜೊತೆ ಯಾವ ಟೀಮ್ ಇಲ್ಲ. ಇಲ್ಲ, ಟೀಮ್ ಇಲ್ಲ. ನಿಮ್ಮದೇ ಸ್ವಂತ ಆಸೆ. ಇದು ಒನ್ ಮ್ಯಾನ್ ಶೋ. ಇದು ಒನ್ ಮ್ಯಾನ್ ಶೋ. ಅದು ನಾನು ಯೋಚನೆ ಮಾಡಿದರೆ ನನಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿಯಿಂದ ಅನ್ನುವಂಥದ್ದು. ಈಗ ನಮಗೆ ಈ ಪ್ರಜ್ಞಾ ವೇದಿಕೆಯಿಂದ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಒಂದು ಹಂತಕ್ಕೆ ಬಂದಿದ್ದೀವಿ. ಇನ್ನೂ ಸುಮಾರು ವಿಚಾರಗಳು ತಮ್ಮ ಜೊತೆ ನಾನು ಚರ್ಚೆ ಮಾಡಬೇಕಾಗಿತ್ತು. ಅದು ದೇಹದಾನದ ಬಗ್ಗೆ ಇರ್ಬೋದು, ಅಂಗದಾನದ ಬಗ್ಗೆ ಇರ್ಬೋದು, ಹಿರಿಯರ ಆರೋಗ್ಯದ ಬಗ್ಗೆ ತಾವು ತೋರಿಸ್ತಾ ಇರುವಂಥ ಕಾಳಜಿಗಳಿರ್ಬೋದು, ಅಥವಾ ತಾವು ಮೆಡಿಕಲ್ ಕೋರ್ಸ್ ಮಾಡುವಾಗ ಆರಂಭ ಮಾಡಿದಂಥ ಕನ್ನಡ ಸಂಘದ ಬಗ್ಗೆ ಮಾತನಾಡಬೇಕಾಗಿತ್ತು. ಹೀಗೆ ಇನ್ನೂ ಹಲವು ವಿಚಾರಗಳು ತಮ್ಮ ಜೊತೆ ಮಾತನಾಡಬೇಕು ನಾನು. ಆದರೆ ಸಮಯ ನಮಗೆ ಅವಕಾಶ ಕೊಡ್ತಾ ಇಲ್ಲ. ಆದರೆ ಒಂದು ನೆಮ್ಮದಿ ಏನು ಅಂತ ಹೇಳಿದರೆ, ಸಾಕಷ್ಟು ಹೊಸ ವಿಚಾರಗಳನ್ನು ಇವತ್ತು ನಾವು ಇಬ್ಬರು ಕೂತ್ಕೊಂಡು ಇಲ್ಲಿ ಮಾತುಕತೆ ಆಡಿದ್ದೇವೆ. ಸಾಕಷ್ಟು ವಿಚಾರಗಳನ್ನು ನಾವು ತಮ್ಮಿಂದ ಪಡ್ಕೊಂಡಿದ್ದೇವೆ, ಹೊಸ ವಿಚಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಬಹಳ ಚೆನ್ನಾಗಿ ಒಂದು ಕಾರ್ಯಕ್ರಮ, ಭಾಳ ಸಾರ್ಥಕ ಸಮಯವನ್ನು ನಾವು ಕಳೆದಿದ್ದೇವೆ ಅಂತ ಅಂದ್ಕೊಳ್ತೇನೆ. ನಾನು ಮತ್ತೊಮ್ಮೆ ನಮ್ಮ ಪ್ರತಿಷ್ಠಿತ ಪ್ರಜ್ಞಾ ಪುಸ್ತಕ ಮಳಿಗೆಗೆ ಶಿವಮೊಗ್ಗದ್ದು ಮತ್ತು IMA ಶಿವಮೊಗ್ಗ ಅವರ 75ನೇ ವರ್ಷದ ಸಂಭ್ರಮದಲ್ಲಿದ್ದಾರೆ. ಅವರಿಬ್ಬರಿಗೂ ನಾನು ವಿಶೇಷ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಸಮಯವನ್ನು ತಾವು ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ತುಂಬ ಸಂತೋಷ ನಾಗಭೂಷಣ್ ಅವರೇ. ಶಿವಮೊಗ್ಗಕ್ಕೆ ಆಗಾಗ್ಗೆ ಬರ್ತಿರ್ತೇನೆ. ಆದರೆ ನನಗೆ ಈ ಪ್ರಜ್ಞಾ ಬುಕ್ ಹೌಸ್ ಆರಂಭ ಆಗಿರೋದು ಗೊತ್ತಿರಲಿಲ್ಲ. ಇದೇ ಮೊದಲ ಬಾರಿಗೆ ನಾನಿಲ್ಲಿಗೆ ಬಂದದ್ದು. ಇಲ್ಲಿರೋ ಪುಸ್ತಕಗಳನ್ನು ನೋಡಿದೆ. ಕನ್ನಡದ ಪುಸ್ತಕವೂ ಇದೆ, ಇಂಗ್ಲೀಷ್ ಪುಸ್ತಕವೂ ಇದೆ. ಪುಸ್ತಕಗಳಲ್ಲಿ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಒಳ್ಳೆಯ ಪುಸ್ತಕಗಳಿವೆ. ಹಾಗೆಯೇ ಕನ್ನಡದಲ್ಲಿರ್ತಕ್ಕಂಥ ಪ್ರಮುಖ ಕಾದಂಬರಿಗಳ ಕೃತಿಗಳನ್ನು ನೋಡಿದೆ ಇಲ್ಲಿ ನಾನು. ಹಾಗೆಯೇ ವ್ಯಕ್ತಿತ್ವ ವಿಕಸನಕ್ಕೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ನೆರವಾಗುವಂಥ ಇಂಗ್ಲೀಷ್ ಪುಸ್ತಕಗಳನ್ನು ಸಹ ನೋಡಿದೆ. ಹಾಗಾಗಿ ತಮಗೆ ಬಿಡುವಿದ್ದರೆ ದಯವಿಟ್ಟು ಈ ಒಂದು ಪುಸ್ತಕದ ಅಂಗಡಿಗೆ ಬನ್ನಿ. ಪುಸ್ತಕ ಕೊಂಡುಕೊಳ್ಳದಿದ್ದರೂ ಚಿಂತೆ ಇಲ್ಲ, ನೀವು ಬನ್ನಿ, ಒಂದು ಸಲ ನೋಡಿ. ಇಲ್ಲಿರೋ ಅಷ್ಟೋ ಪುಸ್ತಕಗಳನ್ನು ನೋಡಿದ ಮೇಲೆ ನಿಮಗೆ ಅನಿಸುತ್ತೆ, ಅರೆ ಒಂದಲ್ಲ ಒಂದು ಪುಸ್ತಕವನ್ನು ಕೊಂಡುಕೊಳ್ಳಲೇಬೇಕು ಅಂತ. ನಿಮಗೆ ಇಷ್ಟವಾದ ಪುಸ್ತಕವನ್ನು ಕೊಂಡುಕೊಂಡು ಓದಿ, ನಿಮ್ಮ ಜ್ಞಾನ ಹೆಚ್ಚಿಸ್ಕೊಳ್ಳಿ. ಓದಿ ಆದಮೇಲೆ ಆ ಪುಸ್ತಕವನ್ನು ನಿಮ್ಮ ಮನೆ ಮಂದಿಗೆ ಓದಿ ಅಂತ ಕೊಡಬಹುದು, ಅಥವಾ ನಿಮ್ಮ ಗೆಳೆಯರಿಗೆ ಕೊಡಬಹುದು. ಪ್ರಜ್ಞಾ ಬುಕ್ ಹೌಸ್ಗೆ ಬರ್ತೀರಾ ಅಂತ ನಾನು ನಂಬಿದ್ದೇನೆ. ಸರ್, ತಾವು ನನ್ನನ್ನು ಯಾವುದೋ ಕೆಲಸಕ್ಕೆ ಬಂದಿದ್ದವನು ನಾನು ನಮ್ಮ IMA ಸಂಸ್ಥೆಗೆ. ಮಧ್ಯದಲ್ಲಿ ನನ್ನನ್ನು ಕರೆಸಿ ಇಷ್ಟು ಸುಂದರವಾದ ಪುಸ್ತಕಗಳ ನಡುವೆ ಕನ್ನಡದ ಬಗ್ಗೆ, ಬದುಕಿನ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ. ಬಹಳ ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳಿದ್ರಿ. ಜೊತೆಗೆ ಅನಿರೀಕ್ಷಿತವಾಗಿ ಈ ಕ್ವಿಜ್ ಸ್ಪರ್ಧೆಯೂ ನಡೆದು ನನಗೂ ಒಂದು 6 ಪುಸ್ತಕಗಳನ್ನು ತಗೊಂಡು ಹೋಗುವಂಥ ಭಾಗ್ಯ ತಾವು ಕಲ್ಪಿಸ್ಕೊಟ್ಟಿದ್ದೀರಿ. ತುಂಬ ಸಂತೋಷ ಸರ್. ಧನ್ಯವಾದಗಳು. ತುಂಬ ಧನ್ಯವಾದಗಳು ಸರ್.